ಅದನ್ನು ಪ್ರಶ್ನಿಸಿ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಸಿ ಮುರುಘರಾಜ್ ಅವರು ಕೋರ್ಟ್ ಮೆಟ್ಟಿಲಿಗೆ ಎಲ್ಲಿದ್ರು. ಅದರ ತೀರ್ಪು ಫೆಬ್ರವರಿ 2016ರಂದು ತಪ್ಪಿಂದು ಅಂತ ಉಚ್ಚ ನ್ಯಾಯಾಲಯ ಘೋಷಿಸಿದ ಎಲ್ಲ ಗೊತ್ತಿರೋ ವಿಚಾರ. ಆದರೆ ನಾನು ಹೇಳೋದಿಷ್ಟೇ, ವಿರೋಧಿಗೆ ಜನರ ಆದೇಶ ಹ್ಯಾಟ್ರಿಕ್ MLA ಅಂತಲೇ ಹೆಸರುವಾಸಿಯಾದ ನಮ್ಮ SL ಸುಬ್ಬಾರೆಡ್ಡಿ ಅವರ ಸೋಲ್ಸೋದಕ್ಕೆ ಅವರಿಗೆ ಕೈಲಾಗದೆ ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಬಸ್ಸಿಂದು ಅಂತ ಕೋರ್ಟ್ ಆದೇಶ ಬಂದ ತಕ್ಷಣನೇ ಅವರು MLA ಆಗೋಗಿದ್ದೀನಿ ಅನ್ನೋ ಒಂದು ಮಟ್ಟದಲ್ಲಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಸಂದರ್ಭದಲ್ಲಿ ಏನು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳೇನಾಗುತ್ತೆ ನಾವು ಮಾತಾಡಿರೋದು ನಿಜ. ತಿದ್ದುಕೊಂಡಿದ್ದು ನಾವು ಹೇಳಿರೋ ವಿಚಾರಗಳನ್ನು ಕೂಡ ನಮ್ಮ MLA ಅವರು ಕೂಡ ಆ ರೀತಿ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಆ ರೀತಿಯಲ್ಲಿ ಏನು ಹೋಗ್ತಾ ಇಲ್ಲ. ಜನರಿಗೂ ಗೊತ್ತಿದೆ, ನಾವೇನು ಅಂತ ಗೊತ್ತಿದೆ, ಮತ್ತೆ ಇಲ್ಲಿ ಬಂದು ಅವಮಾನ ಮಾಡಿರ್ತಕ್ಕಂಥ ಜನರಿಗೆಲ್ಲ ಗೊತ್ತಿದೆ. ಈಗ ಒಂದು ಆರೋಪವನ್ನ ಸಾಬೀತು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಕೋರ್ಟ್ ವಿಚಾರ ಬೇರೆ, ಕೋರ್ಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದರೆ ಅವರು ಬೇರೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ಅಪಪ್ರಚಾರದ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ದುರುದ್ದೇಶಪೂರ್ವಕ ಸುಳ್ಳು ಅಪಾದನೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ನ್ಯಾಯಾಲಯದ ವಿಚಾರ, ನ್ಯಾಯಾಲಯ ಆದೇಶ ಏನು ಬರುತ್ತೆ ಅದಕ್ಕೆ ನಾವೆಲ್ಲ ಎಗ್ರಗೊಳ್ಳೋದನ್ನೋದಲ್ಲ. ಆದ್ರೆ ಸಮಾಜಕ್ಕೆ ನಮಗೂ ಒಂದು ಜವಾಬ್ದಾರಿ ಇದೆ. ಸುಳ್ಳು ಮಾಹಿತಿ ಬಂದಾಗ ನಾವು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಆದ್ರಿಂದ ನಾವು ಸುಳ್ಳು ಹೇಳಿದ್ರು ನಾವೆಲ್ಲ ಕೇಳಿಸ್ಕೊಂಡಿರ್ಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಏನು ಸುಳ್ಳು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ದುಡ್ಡು ಹಂಚಿಲ್ಲ, ಪ್ರೀತಿಯಿಂದ ಮತ ಪಡೆದಿದ್ದಾರೆ ಅವರು. ಸುಬ್ಬಾರೆಡ್ಡಿ ಅವರು ದುಡ್ಡು ಹಂಚಿರೋದು ಏನಾದ್ರು ಪ್ರೂಫ್ ಇದ್ರೆ ತಗೊಂಡ್ಬಂದ್ರಿ. ಸುಮ್ಮನೆ ಆರೋಪ ಮಾಡೋದು ಸುಳ್ಳು ಮಾತಾಡ್ತಾರೆ. ಸಿಪಿಎಂ ಹೇಳಿರೋ ಆರೋಪ ಸುಳ್ಳು ಅಂತ 100ಕ್ಕೆ 100 ಸುಳ್ಳು ಸರ್.